ಬಿಜೆಪಿ ಶಾಸಕ ವೈರತಿ ಬಸವರಾಜು ಅವರ ಹೆಗಲೇರಿದೆ ಬಿಕ್ಲು ಶಿವ ಪ್ರಕರಣ. ಅರೆಸ್ಟ್ ಆಗಿದ್ದಾರೆ ವೈರತಿ ಬಸವರಾಜ್. ಕಳೆದ ವರ್ಷ ಜುಲೈ 15ನೇ ತಾರೀಕು ಬಿಕ್ಲು ಶಿವನ ಕೊಲೆಯಾಗಿತ್ತು. ಕೆಂಪೇಗೌಡ ಟರ್ಮಿನಲ್ 1ರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ A5 ಆಗಿರುವಂತಹ ಆರೋಪಿ ನಂಬರ್ 5 ಆಗಿರುವಂತಹ ವೈರತಿ ಬಸವರಾಜು ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ CID ಅಧಿಕಾರಿಗಳು ಮಾಡಿದ್ದಾರೆ. ಕಳೆದ 2 ತಿಂಗಳಿನಿಂದ ಶಾಸಕ ವೈರತಿ ಬಸವರಾಜ್ ಕಣ್ಣಾಮುಚ್ಚಾಲೆ ಆಟವನ್ನ ಆಡ್ತಾ ಇದ್ರು. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಯಿತು. ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿಳಿದ್ರು ವೈರತಿ ಬಸವರಾಜ್. ಬಂದಿಳಿತಾ ಇದ್ದ ಹಾಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವೈರತಿ ಬಸವರಾಜ್ರನ್ನ CID ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1ಕ್ಕೆ ಬಂದಿಳಿತಾ ಇದ್ದ ಹಾಗೆ ವೈರತಿ ಬಸವರಾಜ್ ಅವರ ಬಂಧನ ಆಗಿದೆ. ಅವರನ್ನ CID ಅಧಿಕಾರಿಗಳು ತಮ್ಮ ವಾಹನದಲ್ಲಿ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ಏರ್ಪೋರ್ಟ್ನ VIP ಗೇಟ್ ಬಳಿಯೇ ಅವರನ್ನ ತಮ್ಮ ವೆಹಿಕಲ್ಗೆ ಹತ್ತಿಸಿಕೊಳ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 2 ತಿಂಗಳಿನಿಂದ ಅಜ್ಞಾತವಾಸ. ಬೆಳಗಾವಿಯ ಅಧಿವೇಶನದಲ್ಲಿ ಕೊನೆಗೆ ವೈರತಿ ಬಸವರಾಜ್ ಎಲ್ ಮಾಯ ಆದ್ರೂ ಗೊತ್ತಾಗಿಲ್ಲ. ಮಾಯ ಆಗಿದ್ದುಕೊಂಡೇ ಅಜ್ಞಾತವಾಸದಲ್ಲಿದ್ದುಕೊಂಡೇ ನಿರೀಕ್ಷಣಾ ಜಾಮೀನುಗಾಗಿ ಸಾಕಷ್ಟು ಶ್ರಮ ಪಟ್ಟರು. ಆದರೆ ಪದೇ ನಿರೀಕ್ಷಣಾ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು. ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ನಿರಾಕರಿಸಿ CID ತನಿಖೆಯನ್ನ ನೀವು ಧೈರ್ಯದಿಂದ ಎದುರಿಸಿ ಅಂತ ಹೇಳಿ ಬುದ್ಧಿ ಮಾತು ಹೇಳ್ತು. ಕೆಳ ಹಂತದ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗಬೇಕು ಅಂತ ಹೇಳ್ತು. ಹೀಗೆ ಹೇಳ್ತಾ ಇದ್ದ ಹಾಗೆ ವೈರತಿ ಬಸವರಾಜ್ ಸರೆಂಡರ್ ಆಗೋದಕ್ಕೆ ನಿರ್ಧಾರ ಮಾಡಿದ್ರು. ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಸರೆಂಡರ್ ಆಗೋದಕ್ಕೂ ಮೊದಲೇ ಪೊಲೀಸರೇ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ರು. CID ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಕಾದು ಕುಳಿತಿದ್ರು. ವೈರತಿ ಬಸವರಾಜ್ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಡಿಟೈನ್ ಮಾಡಲಾಗಿದೆ, ಅವರನ್ನ ಬಂಧನ ಮಾಡಲಾಗಿದೆ. ಅದಾದ ನಂತರ ಈಗ CID ಕಚೇರಿಯತ್ತ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. CID ACP ಆಗಿರುವಂತಹ ಗೌತಮ್ ಅವರ ನೇತೃತ್ವದ ಟೀಮ್ ವೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿದೆ. ನ್ಯಾಯಾಧೀಶರ ಮುಂದೆ ನಾಳೆ ಹಾಜರುಪಡಿಸುವ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಬಿಕ್ಲು ಶಿವನನ್ನ ಆತನ ಮನೆಯ ಮುಂದೆಯೇ ರಸ್ತೆಯಲ್ಲಿ ಬರ್ಬರವಾಗಿ ಕಳೆದ ಜುಲೈನಲ್ಲಿ ಕೊಲೆ ಮಾಡಲಾಗಿತ್ತು. ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಹಲವು ಆರೋಪಿಗಳ ಬಂಧನ ಆಗಿದೆ. ಆ ಪ್ರಕರಣದಲ್ಲಿ ಯಾವತ್ತೂ ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತಹ ಹೆಸರು ಮಾಜಿ ಸಚಿವರಾಗಿರುವಂತಹ ಬಿಜೆಪಿ ಶಾಸಕ ವೈರತಿ ಬಸವರಾಜ್ರದ್ದು. ಅವರ ಆಪ್ತ ಜಗ್ಗ ಅಲಿಯಾಸ್ ಜಗದೀಶ್, ಆತನ ಹೆಸರು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸದ್ದು ಮಾಡಿತು. FIR ನಲ್ಲಿ ತಮ್ಮ ಹೆಸರು ದಾಖಲಾಗ್ತಾ ಇದ್ದ ಹಾಗೆ ಜಾಮೀನನ್ನ ಪಡೆಯೋದಕ್ಕೆ ಇನ್ನಿಲ್ಲದ ಹರಸಾಹಸವನ್ನ ಪಟ್ಟರು ವೈರತಿ ಬಸವರಾಜ್. ಪ್ರಯತ್ನ ಕೈಗೊಡ್ಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಆಗಿದ್ದು ನಿರಾಸೆ. ಇಷ್ಟಾಗ್ತಾ ಇದ್ದ ಹಾಗೆ ವೈರತಿ ಬಸವರಾಜ್ ಅವರ ಬಂಧನ ಕಡೆಗೂ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.